ಹಳ್ಳಿಯ ಬದಿಯಲ್ಲಿ ಒಂದು ಸಣ್ಣ ಮನೆ ಇತ್ತು. ಆ ಮನೆಯೊಳಗೆ ಇಬ್ಬರು ಸಹೋದರ ಸಹೋದರಿ ಇದ್ದರು. ಅಣ್ಣನ ಹೆಸರು ಶಶಾಂಕ್ ಮತ್ತು ತಂಗಿಯ ಹೆಸರು ಅನನ್ಯ ಆಗಿತ್ತು. ಅವರು ತಮ್ಮ ತಾಯಿ ತಂದೆಯರನ್ನು ಅವರ ಬಾಲ್ಯದಲ್ಲಿಯೇ ಕಳೆದುಕೊಂಡು ಪರಸ್ಪರ ಒಬ್ಬರಿಗೊಬ್ಬರು ಆಧಾರವಾಗಿ ಬದುಕುತ್ತಿದ್ದರು. ಶಶಾಂಕ್ ಅಣ್ಣನಾಗಿ ತಂದೆಯ ಪಾತ್ರವನ್ನು ಮತ್ತು ತಂಗಿಯನ್ನು ಕಾಪಾಡುವ ನೆರಳನ್ನು ವಹಿಸಿಕೊಂಡಿದ್ದನು. ಅನನ್ಯ ತಂಗಿಯಾಗಿ ಮನೆಯ ತಾಯಿಯ ಪಾತ್ರವನ್ನು ಮತ್ತು ಹಿತೈಷಿಯ ಹೃದಯವನ್ನು ತುಂಬಿಕೊಂಡಿದ್ದಳು. ಅವರ ಬಾಲ್ಯದಲ್ಲಿ ಇಬ್ಬರ ಆಟ, ಜಗಳ, ಹಾಸ್ಯ, ಅಳುವಿಕೆ ಎಲ್ಲವೂ ಆ ಮನೆಯ ಚಿಕ್ಕ ಚಿಕ್ಕ ಗೋಡೆಗಳಲ್ಲಿ ನೆನಪುಗಳಂತೆ ಕಟ್ಟಿಹಾಕಿಕೊಂಡಿದ್ದವು. ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಬರುವ ರಕ್ಷಾಬಂಧನ ಹಬ್ಬ ಇಬ್ಬರಿಗೂ ಬಹಳ ಪ್ರೀತಿಯ ಹಬ್ಬವಾಗಿತ್ತು. ಅದಕ್ಕಾಗಿ ತಂಗಿ ಚಿಕ್ಕವಳಾದರೂ ಅಣ್ಣನಿಗೆ ತಾನು ಕಟ್ಟುವ ರಾಖಿ ಎಷ್ಟು ವಿಶೇಷ ಎಂಬುದನ್ನು ಅವಳು ಚೆನ್ನಾಗಿ ಅರಿತಿದ್ದಳು. ಆದರೆ ಈ ವರ್ಷ ಹಬ್ಬ ಬರುವ ಮುಂಚೆ ಪರಿಸ್ಥಿತಿ ಬದಲಾಗಿತ್ತು. ಶಶಾಂಕ್ ಪಟ್ಟಣಕ್ಕೆ ಕೆಲಸಕ್ಕಾಗಿ ಹೋಗಿ ದಿನರಾತ್ರಿ ಶ್ರಮಿಸುತ್ತಿದ್ದನು. ಮನೆಯಲ್ಲಿ ಅನನ್ಯ ಒಬ್ಬಳೇ ಆಗಿದ್ದಳು. ಆದ್ದರಿಂದ ಹಬ್ಬ ಹತ್ತಿರವಾಗುತ್ತಿದ್ದರೂ ಅಣ್ಣ ಬರುವನೋ ಇಲ್ಲವೋ ಎಂಬುದು ಅವಳ ಮನಸ್ಸಿನಲ್ಲಿ ಪ್ರಶ್ನೆಯಾಗಿತ್ತು. ಅವಳು ಹಳ್ಳಿಯ ಅಂಗಡಿಗೆ ಹೋಗಿ ಮೃದುವಾದ ಬಣ್ಣದ ರಾಖಿ ತೆಗೆದುಕೊಂಡಳು. ಕಾಗದದ ಚಿಕ್ಕ ಪ್ಯಾಕೆಟ್ನಲ್ಲಿ ಆ ರಾಖಿಯನ್ನು ಇಟ್ಟು ಹಳೆಯ ಆಲ್ಬಮ್ ಅನ್ನು ತೆರೆದು ಅಣ್ಣನೊಂದಿಗೆ ತೆಗೆಸಿದ ಬಾಲ್ಯದ ಚಿತ್ರವನ್ನು ನೋಡಿದಳು. ಅದನ್ನು ನೋಡಿ ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಅಣ್ಣ ಬಂದಿರಲಿಲ್ಲವಾದರೂ ಈ ರಾಖಿ ಅವನ ಕೈಗೆ ತಲುಪಬೇಕು ಎಂದು ತೀರ್ಮಾನಿಸಿದಳು. ಇದರಿಂದ ಅವಳು ಪೋಸ್ಟ್ ಆಫೀಸ್ಗೆ ಹೋಗಿ ಒಂದು ಪತ್ರ ಬರೆದಳು. ಏನೆಂದರೆ, ಅಣ್ಣ, ನೀನು ದೂರದಲ್ಲಿದ್ದರೂ ನನ್ನ ಹೃದಯದ ಹತ್ತಿರವಿದ್ದೀಯಾ. ಈ ರಾಖಿ ಕೇವಲ ದಾರವಲ್ಲ, ಅದು ನಮ್ಮ ನಂಟಿನ ಗಟ್ಟಿತನ. ನಿನಗೆ ಶಕ್ತಿ, ಆರೋಗ್ಯ ಮತ್ತು ಸಂತೋಷ ಬರಲಿ. ನನ್ನ ಮೇಲೆ ಇರುವ ನಿನ್ನ ಪ್ರೀತಿ ನನ್ನ ಬದುಕಿನ ದೊಡ್ಡ ಸಂಪತ್ತು ಎಂದು ಬರೆದು ಪತ್ರದ ಜೊತೆ ರಾಖಿ ಹಾಕಿ ಅವಳು ಕಳುಹಿಸಿದಳು. ಪಟ್ಟಣದಲ್ಲಿ ಶಶಾಂಕ್ ತನ್ನ ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿದ್ದನು. ಇದರಿಂದ ಹಬ್ಬದ ದಿನಗಳು ಬಂದರೂ ಮನೆಗೆ ಬರಲು ಅವನಿಗೆ ರಜೆ ಸಿಗಲಿಲ್ಲ. ನಂತರ ಹಬ್ಬದ ಮುಂಚಿನ ಸಂಜೆ ಅವನಿಗೆ ಪೋಸ್ಟ್ಮನ್ ಒಂದು ಲಕೋಟೆ ಕೊಟ್ಟನು. ಅದರ ಒಳಗೆ ತಂಗಿಯ ಪತ್ರ ಮತ್ತು ರಾಖಿ ಇತ್ತು. ಅದರಲ್ಲಿನ ಪತ್ರ ಓದಿ ಅವನ ಕಣ್ಣು ಮಸಕಾದವು. ಇದರಿಂದ ಅವನಿಗೆ ತಂಗಿಯ ಸಣ್ಣ ಕೈಗಳು, ಬಾಲ್ಯದ ದಿನಗಳಲ್ಲಿ ಅವನಿಗೆ ಕಟ್ಟಿದ ಮೊದಲ ರಾಖಿ ನೆನಪಾಯಿತು. ಹಬ್ಬಕ್ಕೆ ಹೋಗಲು ಸಾಧ್ಯವಿಲ್ಲವೆಂದು ಬೇಸರಗೊಂಡಿದ್ದರೂ ತಂಗಿಯ ಪ್ರೀತಿಯ ಬಲ ಅವನ ಮನಸ್ಸಿಗೆ ದೊಡ್ಡ ಶಕ್ತಿ ನೀಡಿತು. ಅವನು ತಕ್ಷಣ ಫೋನ್ ಮಾಡಿ, ಅನನ್ಯ, ನಾನಿನ್ನೂ ಹಬ್ಬಕ್ಕೆ ಬರಲಾಗಲಿಲ್ಲ, ಆದರೆ ನಿನ್ನ ರಾಖಿ ಬಂದಿತು. ನಿನ್ನ ಪ್ರೀತಿ ನನ್ನೊಂದಿಗೆ ಇದೆ. ನೀನು ನಗುತ್ತಾ ಇರು, ಅದು ನನಗೆ ಸಾಕು ಎಂದನು. ಆವಾಗ ತಂಗಿ ಕಣ್ಣೀರನ್ನು ಹಾಕುತ್ತಾ, ಅಣ್ಣ, ನೀನು ಸಂತೋಷವಾಗಿದ್ದರೆ ನಾನೂ ಸಂತೋಷ ಎಂದಳು. ಆ ರಾತ್ರಿ ಶಶಾಂಕ್ ಕೆಲಸ ಮುಗಿಸಿ ಹೃದಯದಲ್ಲಿ ತಂಗಿಯನ್ನು ಭೇಟಿಯಾಗಬೇಕೆಂಬ ತವಕದಿಂದ ತಕ್ಷಣ ಬಸ್ ಹಿಡಿದು ಹಳ್ಳಿಗೆ ಹೊರಟ. ಬೆಳಗಿನ ಜಾವ ಬಸ್ ಹಳ್ಳಿಗೆ ತಲುಪಿತು. ಮನೆ ಬಾಗಿಲು ತಟ್ಟಿ ನಿಂತ ಅಣ್ಣನನ್ನು ನೋಡಿ ತಂಗಿ ಆಶ್ಚರ್ಯದಿಂದ ಕಣ್ಣೀರು ಹಾಕುತ್ತಾ ಓಡಿ ಬಂದು ಅವನನ್ನು ಅಪ್ಪಿಕೊಂಡಳು. ನೀನು ಬರುವುದಿಲ್ಲವೆಂದುಕೊಂಡಿದ್ದೆ ಎಂದಳು. ನಾನು ಹೇಗೆ ಬಾರದಿರಲಿ? ನನ್ನ ಜೀವವಿರುವ ತನಕ ನಿನ್ನ ಕೈಯಲ್ಲಿ ರಾಖಿ ಕಟ್ಟಿಸಿಕೊಳ್ಳುತ್ತೇನೆ ಎಂದ ಅಣ್ಣ. ಅವಳು ಕೈಗೆ ರಾಖಿ ಕಟ್ಟಿದಳು. ತಟ್ಟೆಯಲ್ಲಿ ಸಿಹಿ ತಿನ್ನಿಸುತ್ತಾ, ಇದೇ ನನ್ನ ಜೀವನದ ದೊಡ್ಡ ಉಡುಗೊರೆ ಎಂದಳು. ಆ ಹಬ್ಬದ ಬೆಳಗ್ಗೆ ಮನೆ ತುಂಬ ಹಾಸ್ಯ, ಪ್ರೀತಿ, ನೆನಪುಗಳಿಂದ ತುಂಬಿತು. ಬಡತನ, ಅಂತರ ಮತ್ತು ದೂರ ಇದು ಯಾವುದೂ ಅಣ್ಣ ತಂಗಿಯ ಹೃದಯದ ನಂಟನ್ನು ಕಡಿತಗೊಳಿಸಲಿಲ್ಲ. ಇದರಿಂದ ತಿಳಿಯುವುದು ಏನೆಂದರೆ, ರಾಖಿ ಕೇವಲ ಹಬ್ಬವಲ್ಲ, ಅದು ಪ್ರೀತಿಯ, ಕಾಳಜಿಯ, ಜೀವನಪೂರ್ತಿಯ ಬಾಂಧವ್ಯದ ಸಂಕೇತವಾಗಿದೆ. ಅಂತರ ಎಷ್ಟೇ ಇದ್ದರೂ ಹೃದಯದ ನಂಟು ಗಟ್ಟಿಯಾಗಿರುತ್ತದೆ.